ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ನಾವೆಲ್ಲರೂ ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರನೇ ನನಗೆ ಲೈಫಲ್ಲಿ ನಮಗೆ ಬದಲಾವಣೆ ಅನ್ನೋದು ಬರುತ್ತೆ. ಮೇಂಟೈನ್ ಮಾಡಬೇಕು ಎನರ್ಜಿ. ಈ ನಡುವೆ ತುಂಬಾ ಮಾಸ್ಟರ್ಸ್ ನನ್ನ ಹತ್ರ ಬಂದು ಹೇಳ್ತಾ ಇದ್ರು, ಸರ್ ಎಲ್ಲ ಚೆನ್ನಾಗಿತ್ತು, ಒಂದು ಕಡೆ ಹೋಗಿ ಬಂದಿದ್ನಿ, ಅಲ್ಲಿಂದ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗಿದೆ. ಒಂದು ಕಡೆ ಹೋಗಿ ಬಂದಿದ್ನಿ, ಅಲ್ಲಿಂದ ಮೈಂಡ್ ಸ್ವಲ್ಪ ಎಮೋಷನ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ. ನಾವು ಡಿಸೈಡ್ ಮಾಡಬೇಕು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರದು. ಎಲ್ಲಾ ಕಡೆನೂ ಇದೆ ಅಂತ ಎಲ್ಲಾ ಕಡೆ ನಾವು ಹೋಗಿದ್ರೆ ಪ್ರತಿ ಎಲ್ಲಾ ಕಡೆನೂ ಆ ಇಂಟೆನ್ಷನ್ಸ್ ಕರೆಕ್ಟ್ ಇರಲ್ಲ, ಜನ ಸರಿಯಾಗಿರಲ್ಲ. ಎಲ್ಲ ಸರಿ ಇದೆ, ಎಲ್ಲ ನಮ್ದೆ ಅಂತ ನೀವು ಹೋಗಿದ್ರೆ ಒಂದೊಂದು ಕಡೆ ಚೆನ್ನಾಗಿದ್ರೆ ಎನರ್ಜೀಸ್ ಬರುತ್ತೆ, ಇಲ್ಲ ಅಂದ್ರೆ ಆ ನೆಗೆಟಿವ್ ಎನರ್ಜಿ ಒಳಗೆ ಸೇರ್ಕೊಳ್ಳುತ್ತೆ, ಮೈಂಡು ಡಿಸ್ಟರ್ಬ್ ಆಗ್ತಾ ಇರುತ್ತೆ. ನಾವು ಎಲ್ಲಿ ಹೋಗ್ಬೇಕು ಅಂದ್ರೂ ಬೇಡ ಅಂದ್ರೂ ಎರಡು ನೋಡ್ಬೇಕು. ಒಂದು, ನಮ್ಮ ಒಳಗೆಯಿಂದ ಅಲ್ಲಿ ಹೋಗ್ಬೇಕು ಅಂತ ಬಂದ್ರೆ ಹೋಗಿ. ಎರಡನೇದು, ಏನಾದ್ರು ಇಂಟ್ಯೂಷನ್ ಬಂದ್ರೆ ಅವ್ರ ಫೀಲಿಂಗ್ಸ್ ಕರೆಕ್ಟ್ ಆಗಿ ನೀವು ಅನ್ಸ್ತೇ ಹೋಗ್ರಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೂ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಆ ಎನರ್ಜೀಸ್ ಸಿಸ್ಟಮ್ ಸರಿ ಇಲ್ಲ ಅಂದ್ರೆ ನಾವು ಅಲ್ಲಿ ಹೋಗಿ 2-3 ಗಂಟೆ ಕಾಲ ವೆಯ್ಟ್ ಮಾಡಿ ಅಲ್ಲಿ ಕೂತ್ಕೊಂಡು ಅದೆಲ್ಲ ಸೇರ್ಕೊಂಡಿದ್ರೆ ಒಳಗೆ ಡಿಸ್ಟರ್ಬೆನ್ಸ್ ಹೋಗೋದು ಒಂದೇ ಕ್ಷಣ. ಹೊರಗೆ ಬರಬೇಕು ಅಂದ್ರೆ ಎಷ್ಟೋ ವರ್ಷಗಳಾಗುತ್ತೆ. ಸೊ ನಾವು ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು ಅನ್ನೋದು ಮೆಸೇಜಸ್ ತಗೊಂಡು ನಿಮ್ಮ ಫೀಲಿಂಗ್ಸ್ ಅನ್ನು, ಇಂಟ್ಯೂಷನ್ಸ್ ಅನ್ನು ಥರ್ಡ್ ಐಯಲ್ಲಿ ನೋಡಿ ಪ್ರಾಪರ್ ಡಿಸಿಷನ್ ತಗೊಳ್ಳಿ. ಕನ್ಫ್ಯೂಷನ್ ಇದ್ರೆ ಹೋಗ್ಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ನಿನ್ನೆ ಇಡೀ ದಿವಸ ನಾನು ಹಾಸನಲ್ಲೇ ಇದ್ದೀನಿ. ಸುಮಾರು 800 ಅಂದ್ರೆ 800 ನ್ಯೂ ಮೆಂಬರ್ಸ್ಗೆ ಧ್ಯಾನ ಹೇಳಿಕೊಟ್ಟಿದ್ದೀನಿ. ಅವ್ರಿಗೆ ಧ್ಯಾನ ಅಂದ್ರೆ ಏನೂ ಗೊತ್ತಿಲ್ಲ, ಜೀವನದಲ್ಲಿ ಒಂದ್ಸತಿನೂ ಧ್ಯಾನ ಮಾಡಿಲ್ಲ. ಕೆಲವೊಬ್ಬರು ಮಾತ್ರ ಬೇರೆ ಏನೋ ಧ್ಯಾನ ಮಾಡ್ತಾ ಇದ್ರು. ಬಟ್ ಮೆಜಾರಿಟಿ 99% ಅವ್ರಿಗೆ ಧ್ಯಾನ ಅಂದ್ರೆ ಏನೂ ಗೊತ್ತಿಲ್ಲ ಅಂತ ಅವ್ರಿಗೆ 3 ಸೆಷನ್ಸ್ ಬ್ಯಾಕ್ ಟು ಬ್ಯಾಕ್ ಮಾಡಿ 800 ಪೀಪಲ್ಗೆ ನಿನ್ನೆ ಹಾಸನಲ್ಲಿ ಧ್ಯಾನ ಹೇಳ್ಕೊಟ್ಟಿದ್ದೀನಿ. ತುಂಬಾ ಖುಷಿ ಆಯ್ತು. ಅವರೆಲ್ಲರೂ ಹಾಸನ ಧ್ಯಾನ ಮಹಾಚಕ್ರಕ್ಕೆ ಬರ್ತೀನಂತ ಹೇಳಿದ್ರು. ನಿನ್ನೆ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಬಂದಿದೆ ಹಾಸನಾಂಬಿಕಾ ದೇವಸ್ಥಾನದಲ್ಲಿ. ಆ ಅನುಭವನ ನಿಮ್ಮೆಲ್ಲರಿಗೂ ಹಂಚಬೇಕು ನಾನು. ನಿನ್ನೆ ಬೆಳಗ್ಗೆ ಹಾಸನಕ್ಕೆ ಹೋಗಿದ ತಕ್ಷಣ ಮೊಟ್ಟ ಮೊದಲನೇ ನಾವು ಹಾಸನಾಂಬಿಕಾ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ, ಯಾಕೆಂದ್ರೆ ಅದೊಂದು ಶಕ್ತಿ ಕ್ಷೇತ್ರ. ಈಗ ಮೈಸೂರಿಗೆ ಹೋಗ್ಬೇಕು ಅಂದ್ರೆ ನಾವು ಫಸ್ಟ್ ಬೆಟ್ಟೆ ಮೇಲೆ ಹೋಗಿ ಅಲ್ಲಿ ಧ್ಯಾನ ಮಾಡಿ ಪರ್ಮಿಷನ್ ತಗೊಂಡು ಮಾಡಿದೀವಿ. ಯಾವುದೇ ಒಂದು ಶಕ್ತಿ ಕ್ಷೇತ್ರ ಆಗಿದ್ರು ಅಲ್ಲಿ ಇರೋ ಆ ದೇವತೆಗಳನ್ನ ಪರ್ಮಿಷನ್ ನಾವು ತಗೊಂಡೇ ಅಲ್ಲಿ ಯಜ್ಞ ಆಗ್ಲಿ ಚಕ್ರ ಆಗ್ಲಿ ಮಾಡಬೇಕು. ಅವ್ರ ಸಹಕಾರ ಇದ್ರೇನೆ ಅಲ್ಲಿ ಎಲ್ಲಾ ಸ್ಮೂತ್ ಆಗಿ ಪರ್ಫೆಕ್ಟ್ ಆಗಿ ನಡೆಯುತ್ತೆ. ಹಂಗಾಗಿ ಹಾಸನಾಂಬಿಕಾ ದೇವತೆ ಬಗ್ಗೆ ನಂಗೆ ಜಸ್ಟ್ ಗೊತ್ತು, ಏನು ಬೇರೆ ಮ್ಯಾಟ್ರು ಡೇಟಾ ಏನು ಇಲ್ಲ ನನ್ನ ಹತ್ರ. ಯಾಕಂದ್ರೆ ಒಂದು ಅನುಭವ ಬಂದ್ರೇನೆ ನಾನು ಏನಾದ್ರು ಸರ್ಚ್ ಮಾಡ್ತೀನಿ. ಇಲ್ಲಾಂದ್ರೆ ಮುಂಚೆನೆ ನಾವು ಗೂಗಲ್ ಮಾಡಿ ಏನೇನೋ ಮಾಡಿದ್ರೆ ಆಮೇಲೆ ಅನುಭವ ಬಂದ್ರೆ ನಾವೇನು ಅನ್ಕೊಳ್ತೀವಿ, ಇದೆಲ್ಲ ನಾನು ಓದಿದ್ದೀನಿ ಕೇಳಿದ್ದೀನಿ ಹಂಗಾಗಿ ಇದೆಲ್ಲ ಅನುಭವ ಬರುತ್ತೆ ಅಂತ ಕನ್ಫ್ಯೂಷನ್ ಬರುತ್ತಲ್ವಾ. ಸೊ ನಾನೇನ್ ಮಾಡ್ತೀನಿ, ಏನು ಸ್ಟಡಿ ಮಾಡಲ್ಲ, ಬರೀ ಹೆಸರು ಗೊತ್ತಾಗಿದೆ, ಹಾಸನಾಂಬಿಕಾ ಅಂತ ಗೊತ್ತಾಗಿದೆ, ಅದರ ಮೂಲಕನೇ ಹಾಸನ್ ಅಂತ ಹೆಸರು ಬಂದಿದೆ ಅಂತ ಗೊತ್ತಾಗಿದೆ. ಅವಾಗ ಟ್ರಾನ್ಸ್ ಬಂದು ನಾನು ನೋಡಿದ್ರೆ ನನ್ನ ಕಣ್ಣಿಗೆ ಚಿಕ್ಕ ಶೂಲ ಕಾಣಿಸ್ತು, ಅದು ತಿರುಗ್ತಾ ಇದೆ. ಅಂದ್ರೆ ಯಾವಾಗ ನನ್ನ ದೃಷ್ಟಿಯಲ್ಲಿ ಹೋಗಿದ್ಯೋ ಅಲ್ಲಿ ಎನರ್ಜೀಸ್ ಆಕ್ಟಿವೇಟ್ ಆಗಿರೋದು ಲಾಸ್ಟ್ ಟೈಮ್ ಟ್ರಿಪ್ಪಲ್ಲೇ ನಾನು ನೋಡಿದ್ದೀನಿ. ನನಗೆ ಆ ದೇವಸ್ಥಾನ ಬಗ್ಗೆ ಆ ಫೋಟೋಸು ಏನೂ ಗೊತ್ತಿಲ್ಲ, ಬರೀ ಹೆಸರು ಕೇಳಿದ ತಕ್ಷಣ ಈ ಒಂದು ಅನುಭವ ಬಂದಿದೆ. ನಿನ್ನೆ ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಅವಾಗ ಗೊತ್ತಾಗಿದೆ, ವರ್ಷಕ್ಕೆ 52 ವಾರಗಳಲ್ಲಿ 51 ವಾರ ಆ ದೇವಸ್ಥಾನ ಲಾಕ್ ಇರುತ್ತೆ. ಬರೀ ವರ್ಷಕ್ಕೆ ಒಂದೇ ವಾರ ಓಪನ್ ಆಗುತ್ತೆ. ಕೋಟಾನುಕೋಟಿ ಕನ್ನಡಿಗರು ಎಲ್ಲಾ ಕಡೆಯಿಂದನೂ ಅಲ್ಲಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ತಾರಂತ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಅವಾಗ ನಾನು ಹೋಗಿ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಆ ಮೈನ್ ದೇವಸ್ಥಾನ ಟೆಂಪಲ್ ಡೋರು ಕ್ಲೋಸ್ ಆಗಿದೆ. ಆ ಕ್ಲೋಸ್ ಆಗಿದ್ದ ಪ್ಲೇಸ್ ಅಲ್ಲಿ ನೋಡಿದ್ರೆ ಒಂದು ಸ್ಥೂಲ ಇದೆ. ಆ ಶೂಲ ಆ ಲಾಕ್ ಆಗಿ ಇದೆ. ಅಂದ್ರೆ ಮಾಮೂಲು ಡೋರ್ಗೆ ಲಾಕು ನಾರ್ಮಲ್ ಇರುತ್ತಲ್ವ, ಆ ತರ ಇಲ್ಲ, ಅಲ್ಲಿ ಒಂದು ಶೂಲ ಇದೆ. ಅದು ನಾನು ಏನ್ ತಡೆಯಲ್ಲಿ ನೋಡಿದ್ನೋ ಎಕ್ಸಾಕ್ಟ್ ಮ್ಯಾಚ್ ಆಗಿದೆ. ಅವಾಗ ನನಗೊಂದು ಕನ್ಫರ್ಮೇಶನ್ ಸಿಕ್ತು. ಎರಡನೇದು, ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಅಲ್ಲಿ ಟೆಂಪಲ್ಗೆ ನಾನು ಎಂಟರ್ ಆಗಿದ ತಕ್ಷಣ ಟ್ರಾನ್ಸಲ್ಲೇ ಇದ್ದೀನಿ. ಒಂದು 20 ನಿಮಿಷ ಕಂಪ್ಲೀಟ್ ಟ್ರಾನ್ಸಲ್ಲಿ ಇದ್ದೀನಿ. ಅಲ್ಲಿ ನಾನು ಕಾನ್ಶಿಯಸ್ ಆಗಿಲ್ಲ. ನನಗೆ ಒಂದು ದೊಡ್ಡ ಕಳ್ಳು ತರ ಕಾಣಿಸ್ತಾ ಇತ್ತು, ಮೇಲೆ ಒಂದು ಬೆಳಕು ಕಾಣಿಸ್ತಾ ಇತ್ತು. ಅದು ಶಿವಲಿಂಗ ತರ ಇಲ್ಲ, ದೊಡ್ಡ ಕಳ್ಳು ತರ ಕಾಣಿಸ್ತಾ ಇತ್ತು. ಒಳಗೆ ಹೋಗಿ ಆ ಒಂದು ಗರ್ಭಗುಡಿಯಲ್ಲಿ ನೋಡಿದ್ರೆ ಆ ವಿಷನ್ ಅಲ್ಲಿ ಏನ್ ಕಾಣಿಸ್ತು, ಆ ಕಳ್ಳು ಹಂಗೆ ಇತ್ತು. ಆ ಕಳ್ಳಲ್ಲಿ ಶಿವನ ರೂಪ ಕಾಣಿಸ್ತಾ ಇತ್ತು. ಮತ್ತೆ ಅದು ಆ ಮೇಲೆ ಒಂದು ಬೆಳಕು ಕಾಣಿಸ್ತಾ ಇದೆ. ಈ ಬೆಳಕು ಏನು ಏನು ಅಂತ
ಟ್ರಾನ್ಸಲ್ಲೇ ಇತ್ತು. ನಾನು ನೋಡಿದ್ರೆ ಈ ದೇವಸ್ಥಾನ ಎನರ್ಜೀಸ್ ಆಗಲಿ, ಅಲ್ಲಿ ಸೆಕ್ಯೂರಿಟಿಗಾಗ್ಲಿ ಒಬ್ಬ ಹಿಮಾಲಯ ಯೋಗಿ ಅವ್ರ ಎನರ್ಜಿ ಅಲ್ಲಿ ದೇವಸ್ಥಾನನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಪ್ರತಿಯೊಂದು ದೇವಸ್ಥಾನ ಆಗಲಿ, ಪ್ರತಿಯೊಂದು ಎನರ್ಜಿ ಸ್ಪಾಟ್ ಆಗಲಿ, ನೆಗೆಟಿವ್ ಎನರ್ಜಿಯಿಂದ, ಬೇರೆ ಆಸ್ಟ್ರಲ್ ಅಟ್ಯಾಕ್ಸ್ ಇಂದ ಕಾಪಾಡೋಕೆ ಒಂದು ಫಾರ್ಮೇಶನ್, ಒಂದು ಎನರ್ಜಿ ಸಿಸ್ಟಮ್ಸ್ ಅಲ್ಲಿ ಇರುತ್ತೆ. ಅದನ್ನ ನೋಡಿದ್ರೆ ಒಬ್ಬ ಯೋಗಿ ನನಗೆ ಕನೆಕ್ಟ್ ಆಗಿದ್ದಾರೆ. ಅವರು ಜಡೆ ಎಲ್ಲ ಹಿಂಗಿತ್ತು, ತುಂಬಾ ರುದ್ರಾಕ್ಷಿ ಹಾಕೊಂಡಿದ್ರು, ತುಂಬಾ ರುದ್ರವಾಗಿದ್ರು. ನಾನು ಅವ್ರ ಹತ್ರ ಕೇಳಿದೀನಿ, ನನಗೆ ಹಾಸನ ಧ್ಯಾನ ಮಹಾಚಕ್ರಕ್ಕೆ ಪರ್ಮಿಷನ್ ಬೇಕು ಅಂದ್ರೆ ಅವ್ರು ಕೊಡೋಕೆ ಸಾಧ್ಯ ಇಲ್ಲ ಅಂತರು. ತುಂಬಾ ಉಗ್ರವಾಗಿದ್ರು. ನನಗೆ ಗೊತ್ತು ಎಲ್ಲಿ ಅವ್ರ ಹತ್ರ ಪರ್ಮಿಷನ್ ತಗೋಬೇಕಂತ. ನಾನು ಏನು ಮಾತಾಡಿಲ್ಲ, ಸುಮ್ಮನೆ ಇದ್ರೆ. ಅವರು ಜಡೆ ಎಲ್ಲ ನೋಡಿದ್ರೆ ಅಲ್ಲಾಡ್ತಾ ಇದೆ, ರುದ್ರಾಕ್ಷಿಗಳು ಅಲ್ಲಾಡ್ತಾ ಇದೆ, ತುಂಬಾ ರುದ್ರವಾಗಿದ್ದಾರೆ. ಯಾಕೆಂದ್ರೆ ದೇ ಆರ್ ಪ್ರೊಟೆಕ್ಟಿಂಗ್ ಫೋರ್ಸಸ್. ಯಾರೇ ಬಂದ್ರು ಏ ಒಂದು ಎನರ್ಜೀಸನ್ನು ಟಚ್ ಮಾಡಕ್ಕೆ ಬಿಡಲ್ಲ. ಇವ್ರ ಪರ್ಮಿಷನ್ ಇಲ್ಲದೆ ನಾವು ಅಲ್ಲಿ ಹೋಗಿ ಮಾಡೋಕೆ ಏನಾದ್ರು ಶುರು ಮಾಡಿದ್ರೆ ಅದು ತುಂಬಾ ರಿವರ್ಸ್ ಹೊಡೆಯುತ್ತೆ. ಹಂಗಾಗಿ ನಾನು ಅಲ್ಲೇ ಜಸ್ಟ್ ನಿಲ್ತ್ಕೊಂಡು ಕಣ್ಮುಚ್ಕೊಂಡು ನೋಡ್ತಾ ಇದ್ರೆ ಆ ಒಂದು ಕಳ್ಳಿಂದ ಶಿವನು ಹೊರಗೆ ಬಂದ್ರು. ಬಂದ್ಮೇಲೆ ಅವ್ರ ಹತ್ರ ಹೇಳಿದ್ರು, ಇದು ಈ ಕ್ಷೇತ್ರದಲ್ಲಿ ನಡಿಬೇಕು ಅಂದ ತಕ್ಷಣ ಆ ಯೋಗಿ ಒಪ್ಕೊಂಡಿದ್ರು. ಆ ಶಿವನು ಒಳಗೆ ಅಲ್ಲಿಂದ ಬಂದ್ರೆ, ನನ್ನೊಳಗಿಂದ ಇನ್ನೊಬ್ಬ ಶಿವನ್ ಬಂದ್ರೆ, ಇಬ್ರನ್ನ ನೋಡಿ ಆ ಯೋಗಿ ಸರೆಂಡರ್ ಆಗಿದ್ರು. ಅವಾಗ ನನಗೆ ಅಲ್ಲಿ ಪರ್ಮಿಷನ್ ಸಿಕ್ತು, ಧ್ಯಾನ ಚಕ್ರ ಚೆನ್ನಾಗಾಗುತ್ತೆ ಅಂತ. ಅವಾಗ ಕನ್ಫರ್ಮೇಶನ್ ಬಂತು. ಆಮೇಲೆ ಏನಾಯ್ತು ಅಂದ್ರೆ, ಆ ಲೆಫ್ಟ್ ಸೈಡ್ ಅಲ್ಲಿ ನನಗೆ 7 ಈ ಅರ್ಧ ಚಂದ್ರಕಾರ ಅಂತ ನೋಡಿ, ಆ ತರ ಒಂದು ಚಿಕ್ಕ ಚಿಕ್ಕ 7 ಸ್ಥೂಲಗಳ ತರ ಇದೆ. ಈ 7 ಒಂದು ಫಾರ್ಮೇಶನ್ ಅಲ್ಲಿ ಇತ್ತು. ಸ್ವಲ್ಪ ತಿರುಗ್ತಾ ಇದ್ರೆ ಏನೋ ಕನೆಕ್ಷನ್ಸ್ ಬರ್ತಾ ಇದೆ, ಇನ್ನೊಂದು ತಿರುಗ್ತಾ ಇದ್ರೆ ಏನೋ ಒಂದು ಕನೆಕ್ಷನ್ಸ್ ಬರ್ತಾ ಇದೆ. ಈ 7 ಏನು ಅಂದ್ರೆ 7 ಮಾತ್ರಿಕಾಸು. ಅವರೊಬ್ಬ ಎನರ್ಜೀಸ್ ಅನ್ನ 7 ಸ್ಥೂಲಗಳಲ್ಲಿ ಇಟ್ರು. ಈ ಒಂದು ಫಾರ್ಮೇಶನ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇದ್ರೆ ಮೇಲೆ ಎಲ್ಲೋ ಕನೆಕ್ಟ್ ಆಗ್ತಾ ಇದೆ. ಅದು ಯಾವ ಲೋಕಕ್ಕೆ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ನೋಡಿದ್ರೆ ಪ್ಲೈಡಿಯನ್ 7 ಸಿಸ್ಟರ್ ಸ್ಟಾರ್ ಅಂತಾರೆ. ಆ 7 ಸಿಸ್ಟರ್ಸೇ 7 ಮಾತ್ರಿಕಾಸ್. ಈ 7 ಮಾತ್ರಿಕಾಸ್ ಅವ್ರ ಕನೆಕ್ಷನ್ಸ್ ಅನ್ನ ಈ ಪ್ಲೇಸ್ಗೆ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಡೈಮೆನ್ಷನ್ ಚೇಂಜ್ ಆಗಿದ್ರೆ ಅಲ್ಲಿರೋ ಡೈಮೆನ್ಷನ್ಸ್ಗೆ ಕನೆಕ್ಟ್ ಆಗ್ತಾ, ಅಂದ್ರೆ ಒಂದು ಏರಿಯಲ್ ಸಿಸ್ಟಮ್ ತರ ಇದೆ. ಆ ಒಂದು ಕ್ಷೇತ್ರದಲ್ಲಿ ಕನೆಕ್ಟ್ ಆಗ್ತಾ ಇದೆ. ಅಂದ್ರೆ ತುಂಬಾ ಎನರ್ಜಿ ಪೋರ್ಟಲ್ಸ್ ಇದೆ. ಒಂದು 20 to 25 ನಿಮಿಷ ಅಲ್ಲೇ ಟ್ರಾನ್ಸ್ ಅಲ್ಲಿ ಇದೀನಿ. ಹೈಯೆಸ್ಟ್ ಎನರ್ಜೀಸ್ ಇದೆ. ಎಲ್ಲಾ ದೇವಸ್ಥಾನದಲ್ಲಿ ಎನರ್ಜೀಸ್ ಇಲ್ಲ, ಕೆಲವೊಂದು ದೇವಸ್ಥಾನಗಳಲ್ಲಿ ಎನರ್ಜೀಸ್ ಇದೆ. ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಮಾತ್ರ ಅದು ಅರ್ಥ ಆಗುತ್ತೆ. ಆಮೇಲೆ ನಾನು ಗೂಗಲ್ ಮಾಡಿ ನೋಡಿದ್ರೆ 7 ಮಾತ್ರಿಕಾಸು ಇದೆಲ್ಲ ಬಂದಿದೆ. ಆ ಹಾಸನಾಂಬಿಕಾ ಯಾರು ಅಂದ್ರೆ ಪಾರ್ವತಿ ದೇವಿ ಅಂತ ನನಗೆ ಮೆಸೇಜ್ ಬಂದಿದೆ. ಒಬ್ಬರ ಹತ್ರ ಕೇಳಿದ್ರೆ ಇಲ್ಲ ಅಂದ್ರು. ಮತ್ತೆ ನಾನು ಗೂಗಲ್ ಸರ್ಚ್ ಮಾಡಿದ್ರೆ ಎಸ್, ಶಿ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಪಾರ್ವತಿ ದೇವಿ ಅಂತ ಕನ್ಫರ್ಮೇಶನ್ ಅವಾಗ ನನಗೆ ಸಿಕ್ತು. ಯಾವುದೇ ಒಂದು ವಿಷಯದ ಆಗಿ ನಾವು ಕಣ್ಮುಚ್ಕೊಂಡು ತಡೆಯಿಂದ ನೋಡಿ ಆಮೇಲೆ ನಾವು ಯಾರ ಹತ್ರ ಕೇಳಬೇಕು, ಓದಬೇಕು. ಅವಾಗ ಏನಾಗುತ್ತೆ, 100% ಕನ್ಫರ್ಮೇಶನ್ ಬರುತ್ತೆ. ಫಸ್ಟೇ ಕೇಳ್ಬಿಟ್ಟು ಓದಿದ್ರೆ ಆಮೇಲೆ ಅನುಭವ ಬಂದ್ರೂ ನಮಗೆ ಕನ್ಫ್ಯೂಷನ್ ಇರುತ್ತೆ. ಹಂಗಾಗಿ ಇದು ಸುಮ್ಮನೆ ನಡೆಯೋ ಇನ್ನೊಂದು ಧ್ಯಾನ ಮಹಾಚಕ್ರ ಅಲ್ಲ. ಈ ಧ್ಯಾನ ಮಹಾಚಕ್ರ ಏನಾಗುತ್ತೆ ಅಂದ್ರೆ, ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೋ ಕೆಳಗಿರೋ 2 ಚಕ್ರ, ಮೂಲಾಧಾರ, ಸ್ವಾಧಿಷ್ಠಾನ ಅಂದ್ರೆ ಗ್ರೌಂಡಿಂಗ್ ಎನರ್ಜೀಸು, ಎರಡನೇದು ಎಮೋಷನಲ್ ಎನರ್ಜೀಸು ಪ್ರತಿಯೊಬ್ಬರಿಗೆ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ನನಗೆ ಮೆಸೇಜ್ ಬಂತು. ತುಂಬಾ ಜನ ಬರ್ತಾರು, ಯಾರು ಯೋಗ್ಯತೆ ಇದೆಯೋ, ಯಾರಿಗೆ ಅದೃಷ್ಟ ಇದೆಯೋ ಅವರೆಲ್ಲ ಖಂಡಿತವಾಗಿ ಏಪ್ರಿಲ್ 27 ಹಾಸನೆಗೆ ಬರ್ತಾರು. ನಿನ್ನೆ ನಮಗೆ ಅಫಿಷಿಯಲ್ ಆಗಿ ಹೈಯರ್ ವರ್ಲ್ಡ್ಸ್ ಇಂದ, ಹಾಸನಾಂಬಿಕೆಯಿಂದ, ಆ ಒಂದು ಶಿವನಿಂದ ನಮಗೆ ಪರ್ಮಿಷನ್ ಬಂತು. ಇದು ನನ್ನ ನಿನ್ನೆ ಅನುಭವ. ಈ ಅನುಭವ ಆದ್ಮೇಲೆ ಅದೇ ಎನರ್ಜೀಸ್ ತಗೊಂಡು 3 ಕಾಲೇಜಸ್ ಅಲ್ಲಿ ಹೋಗಿ ಧ್ಯಾನ ಹೇಳ್ಕೊಟ್ಟಿದ್ದೀನಿ. ಅವ್ರಿಗೆ ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ, ಬಟ್ 15 ನಿಮಿಷನೇ ಮಾಡಿಸ್ತೀನಿ ಒಬ್ಬೊಬ್ಬರನ್ನ. ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು, ಅಷ್ಟು ಡೆಪ್ತ್ ಮೆಡಿಟೇಷನ್ ಇತ್ತು. ತುಂಬಾ ಚೆನ್ನಾಗಿ ಅವರು 3 ಕಡೆನೂ ಧ್ಯಾನ ಮಾಡಿದರು. ಕೊನೆಗೆ ಒಬ್ಬ ಪ್ರಿನ್ಸಿಪಲ್ನ ನೋಡಿದ್ರೆ ಅವರು ಓಶೋ ದೊಡ್ಡ ಫ್ಯಾನು. ಅವ್ರ ಹತ್ರ ಕೂತ್ಕೊಂಡು ನಾನು ತುಂಬಾ ಹೊತ್ತು ಮಾತಾಡ್ತಾ ಇದ್ರೆ ಗ್ರೇಟ್ ಸೋಲ್ ಅಂತ ನನ್ಗೆ ಅರ್ಥ ಆಗಿದೆ. ನಾನು ಕೇಳಿದ್ದೀನಿ, ಸರ್ ನೀವು ಏಪ್ರಿಲ್ 27 ಹಾಸನ ಚಕ್ರಕ್ಕೆ ಬರಬೇಕು, ನೀವು ಅವತ್ತು ಮಾತಾಡಬೇಕು ಅಂತ ಕೇಳಿದ ತಕ್ಷಣ ತುಂಬಾ ಖುಷಿ ಪಟ್ರು. ಯಾಕಂದ್ರೆ ಮೆಡಿಟೇಷನ್ ಅನ್ನೋದು ಎಲ್ಲಾ ಕಡೆ ಹೋಗ್ಬೇಕು, ಇದು ಭೋಗದ ಊರಾಯ್ತು, ಯೋಗದ ಊರಾಗಬೇಕು ಅಂತ ಅವ್ರ ಮಾತುಗಳು, ಅವ್ರು ಕೊಟ್ಟಿರೋ ಸಲಹೆಗಳು, ಅವ್ರ ಎಕ್ಸಾಂಪಲ್ಸ್, ಅಂದ್ರೆ ಒಂದು 4 ಮಾತುಗಳು ಒಬ್ರು ಮಾತಾಡಿದ್ರೆ ಅವ್ರ ಸೋಲ್ ಲೆವೆಲ್ ಏನು ನಮಗೆ ಗೊತ್ತಾಗುತ್ತೆ. ಅವ್ರ ಸೋಲ್ ಲೆವೆಲ್ ನನಗೆ ಗೊತ್ತಾಗಿದೆ. ನೀವು ಮಾತಾಡ್ಬೇಕು ಸರ್, ಅವತ್ತು ನಾನು ಆಪರ್ಚುನಿಟಿ ಕೊಡ್ತೀನಿ ಅಂದ ತಕ್ಷಣ ತುಂಬಾ ಖುಷಿ ಪಟ್ರು. ನಾವು ಎಲ್ಲಾ ಕಡೆ ಹೋಗ್ತಾ ಇದ್ರೆ ಮಾತ್ರ ನಮಗೆ ಡೋರ್ಸ್ ಓಪನ್ ಆಗುತ್ತೆ. ಹಾಸನ್ ನಾದ ಧ್ಯಾನ ಚಕ್ರ 5 ಏಪ್ರಿಲ್ 27, ಮಿಸ್ ಮಾಡಬೇಡಿ, ಮರಿಬೇಡಿ.
ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.